ಸರ್ ನಾನು ಚಂದೂಪುರದಲ್ಲಿ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ಗೆ CL7 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗೆ ಒಂದು ತಿಂಗಳ ಹಿಂದೆನೇ ಹಾಕಿರ್ತೀನಿ. ಅಪ್ಲಿಕೇಶನ್ ಈಗ ಸುಮಾರು ಬಾರಿ ಹಲವು ಬಾರಿ ರಿಜೆಕ್ಟ್ ಆಗಿದೆ. ರೇಂಜ್ ಇನ್ಸ್ಪೆಕ್ಟರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದೇ ತಪ್ಪು ಅಂತ ಮಾತಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಾರ್ದಂತೆ. ಫಸ್ಟು ಅವ್ರದ್ದು DC ಏನಿದೆ, ರೇಂಜ್ ಇನ್ಸ್ಪೆಕ್ಟ್ರದ್ದೇನಿದೆ ಅವ್ರ ಹತ್ರ ಮಾತಾಡಿ ನಂತರ ಸಾಮಾನ್ಯ ಜನ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತೆ. ಸೊ ರಿಜೆಕ್ಟ್ ಮಾಡ್ತಾರೆ. ಅವ್ರ ಪರ್ಮಿಷನ್ ಬೇಕು. ಅದು ವೀಡಿಯೋನು ಸುಧಾ ಅವ್ರು ಮಾತಾಡಿರೋಂಥ ವೀಡಿಯೋನು ಇದೆ, ಕೊಟ್ಟಿದ್ದೀನಿ. ಆನಂತರ DC ಭೇಟಿಯಾಗಿ ಅಂತಂದರು. DC ಭೇಟಿಯಾಗಿ DC ಹತ್ರ ಹೋದೆ. DC ಅವರು ಏನಿದೆ ಮಾಮೂಲು ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿ ಅಂತಂತಂದರು. ಏನಿದೆ ಮಾಮೂಲು ಸೆಟ್ಲ್ಮೆಂಟ್ ಅಂತಂದರೆ ಅದೇನೆ ದುಡ್ಡು ಕೊಡಬೇಕು. ಬಾರ್ CL7 ಅನ್ನೋದು ನಡೆಸಬೇಕು ಅಂತಂದ್ರೆ ದುಡ್ಡು ಕೊಡಬೇಕು. ಆನಂತರ ಇವರು ರೇಂಜ್ ಇನ್ಸ್ಪೆಕ್ಟ್ರು ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾರೆ. ಬನ್ನಿ ಮಾತಾಡಬೇಕು ಅಂತಾರೆ. ವೈಯಕ್ತಿಕವಾಗಿ ಅವ್ರ ಕಾರಲ್ಲಿ ಭಾನುವಾರ ಫೋನ್ ಮಾಡಿ 9:15 ಫೋನ್ ಮಾಡಿ ಬನ್ನಿ ಮದ್ದೂರಲ್ಲಿ ಮೀಟ್ ಮಾಡಬೇಕು ಅಂತ ಚನ್ನಪಟ್ಟಣ ಕಡೆ ಹೋಗ್ತಾರೆ. ಕರ್ಕೊಂಡೋಗಿ ನಮ್ಮ ಮಧ್ಯವರ್ತಿಗಳು ಇರ್ತಾರೆ, DC ಹತ್ರ ಎಲ್ಲ ಮಾಡಿಸ್ತಾರೆ. ನಿಮ್ಮ ಬಜೆಟ್ ಏನಿದೆ ನಾವೆಲ್ಲ ಮಾಡಿಸ್ಕೊಡ್ತೀವಿ, ಎಲ್ಲ ಥರದ್ದು ಡಿಮ್ಯಾಂಡ್ ಮಾಡ್ತಾರೆ. ಮಧ್ಯವರ್ತಿಯವ್ರ ಹತ್ರ ಮಾತಾಡಿ ಏನಿದೆ ಅವರೆಲ್ಲ ಮಾಡ್ತಾರೆ, ಅವರೆಲ್ಲ ಸೆಟ್ಲ್ಮೆಂಟ್ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ. ಹೇಳಾದ್ಮೇಲೆ ನಾನು ಒಪ್ಪಲ್ಲ, ರಿಜೆಕ್ಟ್ ಮಾರ್ನೆಗೆ ಬಂದು ಒಪ್ಪದೆ ಹೋದಕ್ಕೆ ರಿಜೆಕ್ಟ್. ತಿರ್ಗಾ ಅಪ್ಲಿಕೇಶನ್ ಹಾಕ್ತೀನಿ. ತಿರ್ಗಾ ಅಪ್ಲಿಕೇಶನ್ ಹಾಕಿದ್ರೆ ಇವ್ರು ಯಾಕ್ರಿ ದುಡ್ಡೇ ಕೊಡಲ್ಲ ಕಣ್ರಿ, ಇವರು ಇನ್ನೂ 2 ಸತಿ ರಿಜೆಕ್ಟ್ ಮಾಡಿ ಕಳಿಸ್ರಿ ಅಂತಂದ್ಬಿಟ್ಟು ತಿರ್ಗಾ ರಿಜೆಕ್ಟು. ಒಂದೊಂದು ದಿನಕ್ಕೆ ಅಪ್ಲಿಕೇಶನ್ ರಿಜೆಕ್ಟು. ಬಂದು ಸ್ಪಾಟ್ ವೆರಿಫಿಕೇಷನ್ ಮಾಡಿಲ್ಲ, ಏನೂ ಮಾಡಿಲ್ಲ ಯಾರು ರೇಂಜ್ ಇನ್ಸ್ಪೆಕ್ಟ್ರು. ಆನಂತರ ತಿರ್ಗಾ ಅಪ್ಲಿಕೇಶನ್ ಹಾಕ್ಬಿಟ್ಟು ಅಬ್ಕಾರಿ ಇನ್ಸ್ಪೆಕ್ಟ್ರ ಶಿವಶಂಕರ್ ಅವ್ರನ್ನ ಭೇಟಿ ಮಾಡ್ತೀನಿ. ಭೇಟಿ ಮಾಡಿದ್ರೆ ನಾನು ಬೆಂಗಳೂರಲ್ಲಿ ಫಿಲಮ್ ಇಂಡಸ್ಟ್ರಿಲಿದ್ದೆ, ಪುಂಡ್ರು ಸವಾಸ ಇತ್ತು, ಅದು ವಿಲ್ಸನ್ ಗಾರ್ಡನ್ನಾಗ ಲಿಂಕ್ ಇತ್ತು ಅಂತ ಎದುರಿಸ್ತಾರೆ ಸಾರ್ವಜನಿಕರಿಗೆ. ವೈಯಕ್ತಿಕ ಒಬ್ಬ ಅಧಿಕಾರಿ ಆ ರೀತಿ ಮಾತಾಡಿದ ತಕ್ಷಣ ಅದು ಅಪ್ಲಿಕೇಶನ್ ಅವರು ಒಪ್ಪಿಲ್ಲ, ರಿಜೆಕ್ಟು. ತಿರ್ಗಾ ಅಪ್ಲಿಕೇಶನ್ ಹಾಕ್ಬಿಟ್ಟು DC ಅವ್ರ ಹತ್ರ ಬಳಿ ಹೋಗ್ತೀನಿ. DC ಅವರು ಪ್ಯಾಕೇಜ್ ವೈಸ್ ಮಾತಾಡ್ತಾರೆ. ಪ್ಯಾಕೇಜ್ ವೈಸ್ ಅಂತಂದರೆ ಸ್ಟಾಫ್ಗೆ 1 ಲಕ್ಷ ಕೊಡಬೇಕಂತೆ, ಸೂಪರ್ಡೆಂಟ್ಗೆ 1 ಲಕ್ಷ ಕೊಡಬೇಕಂತೆ ಮೂವ್ ಮಾಡೋದಕ್ಕೆ. ಇವ್ರದ್ದು ಪ್ಯಾಕೇಜ್ ವೈಸ್ ಇದೆ. ಪ್ಯಾಕೇಜ್ ವೈಸು ಪೆನ್ಸಿಲಲ್ಲಿ ಬರೀತಾರೆ. ಹೋದರೆ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿಸ್ತಾರೆ, ರೆಕಾರ್ಡ್ ಮಾಡ್ಕೊಳ್ತಾರೆ ಅಂತಂದ್ಬಿಟ್ಟು ಈಗ ಹೊಸ ವಿಧಾನ ಕಂಡಿಡಿದವ್ರೆ. ಏನು ಅಂತಂದರೆ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿಸೋದು, ಜಸ್ಟ್ ಪೆನ್ಸಿಲಲ್ಲಿ ಬರೆಯೋದು. ಪೆನ್ಸಿಲಲ್ಲಿ ಪ್ಯಾಕೇಜು. ಅವ್ರಿಗೆ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಇಲ್ವಂತೆ. ಗೃಹಲಕ್ಷ್ಮಿ ಭೃಷ್ಟಾನ ಬೇಡವಂತೆ. ಗೃಹಲಕ್ಷ್ಮಿ ಯೋಜನೆ ಏನಾದ್ರು ಕೊಡಿ ಅಂತ ಹೇಳ್ತಾರೆ. ಡಿಮ್ಯಾಂಡು ಫಸ್ಟ್ ಲ್ಯಾಬ್ ಕೊಡಿ. ಫಸ್ಟ್ ಲ್ಯಾಬ್ ಅಂತಂದರೆ 40 ಲಕ್ಷ. ಫಸ್ಟ್ ಲ್ಯಾಬ್ 40 ಲಕ್ಷ. ಇಲ್ಲ, ಅಲ್ಲಿ ಪೆನ್ಸಿಲಲ್ಲಿ ಬರೀತಾರೆ 40 ಅಂತ ಪೆನ್ಸಿಲಲ್ಲಿ ಬರೀತಾರೆ. ಸೆಕೆಂಡ್ ಸ್ಲ್ಯಾಬು ಕನ್ಸಿಷನಲ್ಲಿ 30 ಬರೀತಾರೆ. ಒಪ್ಪಲ್ಲ. ಓಲಿ ಬಿಡ್ರಿ, 50% ಕನ್ಸಿಷನ್ ಕೊಡ್ತೀನಿ, ಡಿಸ್ಕೌಂಟು. ಆಗಲ್ಲ ಸ್ವಾಮಿ, ನನ್ನ ಕೈಲಿ 2 ಲಕ್ಷ ಕೇಳ್ತಾ ಇದ್ದೀರಿ, ಆಗಲ್ಲ ಅಂತ 20 ಲಕ್ಷ ಕೇಳ್ತಾ ಇದ್ದೀರಿ, 2 ಲಕ್ಷ ನಿಮ್ಮ ಸ್ಟಾಫ್ಗೆ ಕೊಡಬೇಕು ಅಂತ ಇದ್ದೀರಿ, 2 ಲಕ್ಷ ಅಂತಲೂ ಕೇಳಿದ್ದೀನಿ. ಆ ನಂತರ ಭೃಷ್ಟಾನ ಬೇಡ, ನನಗೆ ಗೃಹಲಕ್ಷ್ಮಿ ಕೊಡಿ ಅಂತ ತಂದುಬಿಟ್ಟು ಇಂಡೈರೆಕ್ಟಾಗಿ ಗೃಹಲಕ್ಷ್ಮಿ ಅಂತಂದರೆ ಮನೆಗೆ 2,000 ರೂಪಾಯಿ ಬರ್ತೈತೆ, 2,000 ರೂಪಾಯಿಗೆ 20 ಲಕ್ಷ ಕೊಡಿ ಅಂತ ಹೇಳ್ತಾರೆ. 20 ಅದೇ ಅವ್ರದ್ದು 3rd ಸ್ಲ್ಯಾಬ್ ಅಂತೆ. 20 ಲಕ್ಷ 3rd ಸ್ಲ್ಯಾಬು, ಅದೇ ಫೈನಲ್ಲು. ಆ 20 ಲಕ್ಷ ಡಿಮ್ಯಾಂಡ್ ಮಾಡಿದ್ರು. 20 ಲಕ್ಷ ಗೃಹಲಕ್ಷ್ಮಿ ಯೋಜನೆ ಕೇಳಿದ್ರು. ನಮ್ಮ ಸರ್ಕಾರದಿಂದ ಅಬ್ಕಾರಿ ಇಲಾಖೆಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರಿಗೆ ಬೇಕು ಅವ್ರು ಮನೆಗಾರ 2,000 ರೂಪಾಯಿ ಹಾಕ್ಸಿ. ನಾವು ರೈತರುಗಳು ಕೊಡೋಕ್ಕಾಗಲ್ಲ. ಉದ್ಯಮ ಮಾಡೋದು ಹೆಂಗೆ ಸ್ವಾಮಿ ರೈತರುಗಳು? ಆಡಿಯೋ ರೆಕಾರ್ಡ್ ಮಾಡಿಕೊಂಡು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ, ದೂರು ಕೊಟ್ಟಿದ್ದೀನಿ, ಸಲ್ಲಿಸಿದ್ದೀನಿ. ಲೋಕಾಯುಕ್ತದಲ್ಲಿ FIR ಆಗಬೇಕು. ಲೋಕಾಯುಕ್ತ SP ಅವ್ರ ಗಮನಕ್ಕೂ ತಂದು ಎಲ್ಲ ಆಡಿಯೋ ವಿಡಿಯೋ ಎಲ್ಲನೂ ಪೆನ್ಡ್ರೈವ್ ಮುಖಾಂತರ ಕೊಟ್ಟಿದ್ದೀನಿ. ಅವ್ರ ಮೇಲೆ ತನಿಖೆ ಆಗೋ ಗಂಟಲು ನಾನು ಹೋರಾಟ ಮಾಡ್ತೀನಿ. ಫಸ್ಟು ನಾನು ಆಡಿಯೋ ರೆಕಾರ್ಡ್ ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇಲ್ಲ. ಫಸ್ಟ್ ಟೈಮ್ ಹೋದಾಗ ಯಾಕ್ರಿ ಆಗ್ತೀರ ಅಪ್ಲಿಕೇಶನು, ಹೋಗಿ DC ಭೇಟಿ ಮಾಡಿರಿ ಅಂತ ತಂದ್ಬಿಟ್ಟು ಮಾತಾಡ್ತಾರೆ. ಬೇಸರ ಆಗಿ ಆನಂತರ ಸೆಕೆಂಡ್ ಡೇ ಹೋದಾಗ ಆಡಿಯೋ ರೆಕಾರ್ಡ್ ಮಾಡ್ಕೋದು. ನಾನು DC ಅವ್ರು ಭೇಟಿ ಮಾಡೋಕ್ಕೆ ಹೋದಾಗ್ಲೂ ಅಪ್ಲಿಕೇಶನ್ ಹಾಕ್ಬಿಟ್ಟು 3 ದಿನ ಆದ ನಂತರ ಹೋಗಿದ್ದೀನಿ. ಫಸ್ಟೇ ಹೋದಾಗ ಕಾಯಿಸ್ತಾರೆ, ಸಾರ್ವಜನಿಕರ ಕಾಯಿಸ್ತಾರೆ. ಡಿಮ್ಯಾಂಡ್ ಒಪ್ಪಿಲ್ಲ ಅಂತಂದರೆ ಕಾಯಬೇಕು ಅವ್ರ ಹತ್ರ. ಅರ್ಜಿ ರಿಜೆಕ್ಟೆಡು. ನಂದು 4 ಬಾರಿ ಆನ್ಲೈನಲ್ಲಿ ರಿಜೆಕ್ಟ್ ಆಗಿದೆ. ಮ್ಯಾನ್ಯುವಲಲ್ಲಿ ಏನು ತಪ್ಪಿಲ್ಲ, ಏನೂ ಇಲ್ಲ, ಎಲ್ಲ ಡಾಕ್ಯುಮೆಂಟು. ಲೋಕಾಯುಕ್ತ ತನಿಖೆ ಕೊಟ್ಟೇಟ್ಗೆ ಹಾಕಿರೋದು ಅರ್ಜಿ ರೇಂಜ್ ಇನ್ಸ್ಪೆಕ್ಟ್ರಿಂದ ಮೂವ್ ಆಗುತ್ತೆ. ಅದೇ ಅರ್ಜಿ ಹಿಂದೆ ಹಾಕಿರೋದು ನೀಲಿ ನಕ್ಷೆ ತಪ್ಪು ಅಂತ ತಂದ್ಬಿಟ್ಟು ರಿಜೆಕ್ಟು. ನೀಲಿ ನಕ್ಷೆಗೂ ಸ್ಥಳಕ್ಕೂ ಸರಿಯಿಲ್ಲ ಅಂತ. ಮೊನ್ನೆ ಬಂದಿದ್ರು ಸ್ಪಾಟ್ ಇನ್ಸ್ಪೆಕ್ಷನ್ಗೆ. ಕಂಪ್ಲೇಂಟ್ ಕೊಡೋದು ಗೊತ್ತಾದ ಇವರು ಏನೋ ಮಾಡ್ತಾರೆ ಅಂತಂತ ಅಂದಾಗ ಬಂದಿದ್ದಾರೆ.
ಸಡನ್ನಾಗಿ ನಾವು ಹೋಗಿ ಹೇಳಿದಾಗ ನಾವು 5 ಸತಿ ಆಗಿದೆ, 5 ಸತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗಿದೆ, ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂತ ತಂದಾಗ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿರ್ತಾರೆ. ಮಾಡಿದ್ರೂ ಸ್ಥಳ ಪರಿಶೀಲನೆ ಮಾಡ್ದೇನೂ ಸ್ಥಳ ಪರಿಶೀಲಿಸಿ ಬ್ಲೂ ಪ್ರಿಂಟು ನಕ್ಷೆಗೂ ತಪ್ಪಿದೆ ಅಂತ ಬರೀತಾರೆ. ಸರ್ ಅವ್ರದ್ದು ಫಸ್ಟ್ ಸ್ಲ್ಯಾಬು, ಸೆಕೆಂಡ್ ಸ್ಲ್ಯಾಬು, ಥರ್ಡ್ ಸ್ಲ್ಯಾಬು. ಫಸ್ಟ್ ಸ್ಲ್ಯಾಬ್ ಅಂತಂದರೆ ಪೆನ್ಸಿಲಲ್ಲಿ 40, ಸೆಕೆಂಡ್ ಸ್ಲ್ಯಾಬು ಅಂತಂದರೆ 30, ಥರ್ಡ್ ಸ್ಲ್ಯಾಬ್ ಅಂದರೆ 20. ಆಡಿಯೋದಲ್ಲಿ 2 ಅಂತಂದರೆ ಗೃಹಲಕ್ಷ್ಮಿ ಯೋಜನೆ. ಅವರು ಗೃಹಲಕ್ಷ್ಮಿ ಯೋಜನೆ ಕೇಳ್ತಾರೆ. ಗೃಹಲಕ್ಷ್ಮಿ ಯೋಜನೆ ಅಂತಂದರೆ 2 ಅಂತಂದರೆ 20 ಲಕ್ಷ ಸರ್. ಅವರು ಫಸ್ಟ್ ಗೃಹಲಕ್ಷ್ಮಿ ಅಂತಂದರೆ 20 ಲಕ್ಷ ಅಂತಂದರೆ 20 ಲಕ್ಷ ಕೋಡ್ ವರ್ಡ್ ಅವೆಲ್ಲ ಅವರು ಅಲ್ಲಿ ಓಪನ್ ಆಗಿ ಹೇಳಿದ್ದಾರೆ. ನಿಮ್ಮ ಮಾಧ್ಯಮ ಮಿತ್ರದವ್ರಿಗೆ ಆಡಿಯೋ ಕೊಟ್ಟಿದ್ದೀನಿ. ಅದರಲ್ಲಿ ಸ್ಟಾಫ್ಗಳಿಗೆ 1 ಲಕ್ಷ ಕೊಡಬೇಕಂತೆ. ನಾನು 1 ಲಕ್ಷನ ಅಂತ ಕೇಳ್ತೀನಿ, ಸೂಪರ್ಡೆಂಟ್ಗೆ 1 ಲಕ್ಷ ಕೊಡಬೇಕಂತೆ. 2 ಲಕ್ಷನ ಆಯಿತು, 2 ಲಕ್ಷ ಕೊಡ್ತೀನಿ ಸ್ವಾಮಿ ಅಂತ ತಂದ್ಬಿಟ್ಟು ನಾನು ಲೋಕಾಯುಕ್ತ ಗಮನಕ್ಕೆ ತಂದಿದ್ದೆ. ಟ್ರ್ಯಾಪ್ ಮಾಡಿಸುವ ಅಂತಂದರೆ ಅಮಾಯಕರು ಬಲಿ ಮಾಡ್ತಾರೆ ಇವರು. ಈಗ ಅಷ್ಟೊಂದೆಲ್ಲ ಬಿಸ್ನೆಸ್ ಅಂದರೆ ಲಂಚ ಕೊಟ್ಟು ಹಳ್ಳಿ ಕಡೆ ಬಿಸ್ನೆಸ್ ಮಾಡೋಕ್ಕಾಗಿಲ್ಲ. ಹಳ್ಳಿ ಕಡೆ ಲಂಚ ಕೊಟ್ಟು ಇಷ್ಟೆಲ್ಲ ಲಂಚ ಕೊಟ್ಟು ಬಿಸ್ನೆಸ್ ಮಾಡಬೇಕಾಗಿಲ್ಲ ಸರ್. ಬಿಸ್ನೆಸ್ ಆಗಲ್ಲ. ಯಾರಿದ್ದಾರೆ CL7 ಅನ್ನೋದು ಲೈಸೆನ್ಸ್ ತಗೋಕ್ಕೆ ಬರ್ತಾರೆ, ಅವ್ರ ಮನೆ ಮಠ ಮಾರ್ಕೋಬೇಕಾಗತ್ತೆ. ಇವತ್ತಿನ ಲಂಚ ಅವತಾರ ನೋಡಿದ್ರೆ ಅಕ್ರಮ ಮಾಡಬೇಕಾಗತ್ತೆ. ಅಕ್ರಮಕ್ಕೆ ಇವರೇ ದಾರಿ ಕೊಡ್ತಾ ಇದ್ದಾರೆ. ಈ ಲೀಗಲ್ ಇರೋರ್ಗೂ ಅಕ್ರಮ ಮಾಡಿ ಅಂತ ಇವರೇ ದಾರಿ ತೋರಿಸ್ಕೊಡ್ತಾ ಇದ್ದಾರೆ. ನಾನು ಇವ್ರಿಗೆ ಲಂಚ ಕೊಟ್ಬಿಟ್ಟು ನಾನು ಸಂಪಾದನೆ ಮಾಡೋದು ಹೆಂಗೆ ಸರ್? ಉಸ್ತುವಾರಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಉಸ್ತುವಾರಿ ಅಂದರೆ ಯಾರು, ಏನು ಸರ್? ಉಸ್ತುವಾರಿ ಅಂತಂದರೆ ಯಾರು ಅಂತ ಗೊತ್ತಿಲ್ಲ. ಅವ್ರು ಬಾಯಿ ಬಿಟ್ಟು ಹೇಳಲಿಲ್ಲ. ಅದು ಲಾಸ್ಟಲ್ಲಿ ಕೇಳ್ಕ ಹೋಗುವ ಅಂತ ತಂದ್ಬಿಟ್ಟು ನಾವು ಸುಮ್ಮನಿದ್ವು. ಅವ್ರ ಡಿಮ್ಯಾಂಡ್ ಗೃಹಲಕ್ಷ್ಮಿ 20 ಲಕ್ಷ ಅಂತಂದಾಗ ನಮ್ಮ ಬಜೆಟ್ ಇಲ್ಲ, ನಾವು ಏಕಾಏಕಿ ಎದ್ದು ಬರ್ತೀವಿ. ಸರ್ ನನಗಿನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ನ್ಯಾಯ ಸಿಗ್ಬೇಕು ಸರ್ ನನಗೆ ಇವ್ರ ಮೇಲೆ ಇಬ್ಬರ ಮೇಲೂ ತನಿಖೆ ಆಗಬೇಕು, FIR ಆಗಬೇಕು. ತನಿಖೆಯಾಗಿ FIR ಮಾಡಬೇಕು. ಇತ್ತೀಚೆಗೆ ಅಬಕಾರಿ ಸಚಿವರು ದುಡ್ಡು ವಸೂಲಿ ಮಾಡ್ತಾವ್ರೆ ಸರ್. ಸತ್ಯ ನಾನೇ ಎಕ್ಸಾಂಪಲ್ ಇದ್ದೀನಿಲ್ಲ ಸರ್. ನಿಮ್ಗೆ ಆಡಿಯೋ ಮಿತ್ರವ್ರಿಗೆ ಆಡಿಯೋ ಕೊಟ್ಟಿದ್ದೀನಿ. ಒಬ್ಬ ರೇಂಜ್ ಇನ್ಸ್ಪೆಕ್ಟರ್ ದುಡ್ಡು ಕೊಡಲ್ಲ, ರಿಜೆಕ್ಟ್ ಮಾಡಿ 2 ಸತಿ ಅಂತ ಕಳಿಸ್ತಾರೆ. ದುಡ್ಡಿಲ್ಲ ಅಂದರೆ ಆಗಲ್ಲ ಸರ್. ಅದು ದುಡ್ಡಿಲ್ಲ ಅಂತಂದರೆ ಯಾವುದೋ 1 ಇಂಚು ಫೈಲು ಸುಧಾ ಮೂವ್ ಆಗಲ್ಲ ಸರ್. ನಾನು ಚಂದೂಪುರದಲ್ಲಿ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ಗೆ CL7 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗೆ 1 ತಿಂಗಳ ಹಿಂದೆ ಹಾಕಿರ್ತೀನಿ. ಅಪ್ಲಿಕೇಶನ್ ಈಗ ಹಲವು ಬಾರಿ ರಿಜೆಕ್ಟ್ ಆಗಿದೆ. ರೇಂಜ್ ಇನ್ಸ್ಪೆಕ್ಟರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದೇ ತಪ್ಪು ಅಂತ ಮಾತಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಾರ್ದಂತೆ. ಫಸ್ಟು ಅವ್ರದ್ದು DCದೇನಿದೆ, ರೇಂಜ್ ಇನ್ಸ್ಪೆಕ್ಟರ್ದೇನಿದೆ, ಅವ್ರ ಹತ್ರ ಮಾತಾಡಿ ನಂತರ ಸಾಮಾನ್ಯ ಜನ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತೆ. ಸೊ ರಿಜೆಕ್ಟ್ ಮಾಡ್ತಾರೆ. ಅವ್ರ ಪರ್ಮಿಷನ್ ಬೇಕು. ಅದು ವೀಡಿಯೋನು ಸುಧಾ ಅವ್ರು ಮಾತಾಡಿರೋಂಥ ವೀಡಿಯೋನು ಇದೆ, ಕೊಟ್ಟಿದ್ದೀನಿ. ಆನಂತರ DC ಭೇಟಿಯಾಗಿ ಅಂತಂದರು. DC ಭೇಟಿಯಾಗಕ್ಕೆ DC ಹತ್ರ ಹೋದೆ. DC ಅವರು ಏನಿದೆ ಮಾಮೂಲು ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿ ಅಂತಂದರು. ಏನಿದೆ ಮಾಮೂಲು ಸೆಟ್ಲ್ಮೆಂಟ್ ಅಂತಂದರೆ ಅದೇ ದುಡ್ಡು ಕೊಡಬೇಕು. ಬಾರ್ CL7 ಅನ್ನೋದು ನಡೆಸಬೇಕು ಅಂತಂದರೆ ದುಡ್ಡು ಕೊಡಬೇಕು. ಆನಂತರ ಇವರು ರೇಂಜ್ ಇನ್ಸ್ಪೆಕ್ಟ್ರು ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾರೆ. ಬನ್ನಿ ಮಾತಾಡಬೇಕು ಅಂತಾರೆ. ವೈಯಕ್ತಿಕವಾಗಿ ಅವ್ರ ಕಾರಲ್ಲಿ ಭಾನುವಾರ ಫೋನ್ ಮಾಡಿ 9:15 ಫೋನ್ ಮಾಡಿ ಬನ್ನಿ ಮದ್ದೂರಲ್ಲಿ ಮೀಟ್ ಮಾಡಬೇಕು ಅಂತ ಚನ್ನಪಟ್ಟಣ ಕಡೆ ಹೋಗ್ತಾರೆ. ಕರ್ಕೊಂಡೋಗಿ ನಮ್ಮ ಮಧ್ಯವರ್ತಿಗಳು ಇರ್ತಾರೆ, DC ಹತ್ರ ಎಲ್ಲ ಮಾಡಿಸ್ತಾರೆ. ನಿಮ್ಮ ಬಜೆಟ್ ಏನಿದೆ ನಾವೆಲ್ಲ ಮಾಡಿಸ್ಕೊಡ್ತೀವಿ, ಎಲ್ಲ ಥರದ್ದು ಡಿಮ್ಯಾಂಡ್ ಮಾಡ್ತಾರೆ. ಮಧ್ಯವರ್ತಿಯವ್ರ ಹತ್ರ ಮಾತಾಡಿ ಏನಿದೆ ಅವರೆಲ್ಲ ಮಾಡ್ತಾರೆ, ಅವರೆಲ್ಲ ಸೆಟ್ಲ್ಮೆಂಟ್ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ. ಹೇಳಾದ್ಮೇಲೆ ನಾನು ಒಪ್ಪಲ್ಲ, ರಿಜೆಕ್ಟ್ ಮಾರ್ನೆಗೆ ಬಂದು ಒಪ್ಪದೆ ಹೋದಕ್ಕೆ ರಿಜೆಕ್ಟ್. ತಿರ್ಗಾ ಅಪ್ಲಿಕೇಶನ್ ಹಾಕ್ತೀನಿ. ತಿರ್ಗಾ ಅಪ್ಲಿಕೇಶನ್ ಹಾಕಿದ್ರೆ ಇವ್ರು ಯಾಕ್ರಿ ದುಡ್ಡೇ ಕೊಡಲ್ಲ ಕಣ್ರಿ, ಇವರು ಇನ್ನೂ 2 ಸತಿ ರಿಜೆಕ್ಟ್ ಮಾಡಿ ಕಳಿಸ್ರಿ ಅಂತ ತಂದ್ಬಿಟ್ಟು ತಿರ್ಗಾ ರಿಜೆಕ್ಟು. ಒಂದೊಂದು ದಿನಕ್ಕೆ ಅಪ್ಲಿಕೇಶನ್ ರಿಜೆಕ್ಟು. ಬಂದು ಸ್ಪಾಟ್ ವೆರಿಫಿಕೇಷನ್ ಮಾಡಿಲ್ಲ, ಏನೂ ಮಾಡಿಲ್ಲ ಯಾರು ರೇಂಜ್ ಇನ್ಸ್ಪೆಕ್ಟ್ರು. ಆನಂತರ ತಿರ್ಗಾ ಅಪ್ಲಿಕೇಶನ್ ಹಾಕ್ಬಿಟ್ಟು ಅಬ್ಕಾರಿ ಇನ್ಸ್ಪೆಕ್ಟ್ರ ಶಿವಶಂಕರ್ ಅವ್ರನ್ನ ಭೇಟಿ ಮಾಡ್ತೀನಿ. ಭೇಟಿ ಮಾಡಿದ್ರೆ ನಾನು ಬೆಂಗಳೂರಲ್ಲಿ ಫಿಲಮ್ ಇಂಡಸ್ಟ್ರಿಲಿದ್ದೆ, ಪುಂಡ್ರು ಸವಾಸ ಇತ್ತು, ಅದು ವಿಲ್ಸನ್ ಗಾರ್ಡನ್ನಾಗ ಲಿಂಕ್ ಇತ್ತು ಅಂತ ಎದುರಿಸ್ತಾರೆ ಸಾರ್ವಜನಿಕರಿಗೆ. ವೈಯಕ್ತಿಕ ಒಬ್ಬ ಅಧಿಕಾರಿ ಆ ರೀತಿ ಮಾತಾಡಿದ ತಕ್ಷಣ ಅದು ಅಪ್ಲಿಕೇಶನ್ ಅವರು ಒಪ್ಪಿಲ್ಲ, ರಿಜೆಕ್ಟು. ತಿರ್ಗಾ ಅಪ್ಲಿಕೇಶನ್ ಹಾಕ್ಬಿಟ್ಟು DC ಅವ್ರ ಹತ್ರ ಬಳಿ ಹೋಗ್ತೀನಿ. DC ಅವರು ಪ್ಯಾಕೇಜ್ ವೈಸ್ ಮಾತಾಡ್ತಾರೆ. ಪ್ಯಾಕೇಜ್ ವೈಸ್ ಅಂತಂದರೆ ಸ್ಟಾಫ್ಗೆ 1 ಲಕ್ಷ ಕೊಡಬೇಕಂತೆ, ಸೂಪರ್ಡೆಂಟ್ಗೆ 1 ಲಕ್ಷ ಕೊಡಬೇಕಂತೆ ಮೂವ್ ಮಾಡೋದಕ್ಕೆ. ಇವ್ರದ್ದು ಪ್ಯಾಕೇಜ್ ವೈಸ್ ಇದೆ.
ಪ್ಯಾಕೇಜ್ ವೈಸು ಪೆನ್ಸಿಲಲ್ಲಿ ಬರೀತಾರೆ, ಹೋದರೆ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿಸ್ತಾರೆ, ರೆಕಾರ್ಡ್ ಮಾಡ್ಕೊಳ್ತಾರೆ ಅಂತ ತಂದ್ಬಿಟ್ಟು ಈಗ ಹೊಸ ವಿಧಾನ ಕಂಡುಹಿಡಿದವ್ರೆ. ಏನು ಅಂತಂದರೆ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿಸೋದು, ಜಸ್ಟ್ ಪೆನ್ನು ಪೆನ್ಸಿಲಲ್ಲಿ ಬರೆಯೋದು. ಪೆನ್ನು ಪೆನ್ಸಿಲಲ್ಲಿ ಪ್ಯಾಕೇಜು. ಅವ್ರಿಗೆ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಇಲ್ವಂತೆ, ಗೃಹಲಕ್ಷ್ಮಿ ಭೃಷ್ಟಾನ ಬೇಡವಂತೆ, ಗೃಹಲಕ್ಷ್ಮಿ ಯೋಜನೆ ಏನಾದ್ರು ಕೊಡಿ ಅಂತ ಹೇಳ್ತಾರೆ. ಡಿಮ್ಯಾಂಡು ಫಸ್ಟ್ ಲ್ಯಾಬ್ ಕೊಡಿ. ಫಸ್ಟ್ ಲ್ಯಾಬ್ ಅಂತಂದರೆ 40 ಲಕ್ಷ. ಫಸ್ಟ್ ಲ್ಯಾಬ್ 40 ಲಕ್ಷ. ಇಲ್ಲ, ಅಲ್ಲಿ ಪೆನ್ಸಿಲಲ್ಲಿ ಬರೀತಾರೆ 40 ಅಂತ ಪೆನ್ಸಿಲಲ್ಲಿ ಬರೀತಾರೆ. ಸೆಕೆಂಡ್ ಸ್ಲ್ಯಾಬು ಕನ್ಸಿಷನಲ್ಲಿ 30 ಬರೀತಾರೆ, ಒಪ್ಪಲ್ಲ. ಓಲಿ ಬಿಡ್ರಿ, 50% ಕನ್ಸಿಷನ್ ಕೊಡ್ತೀನಿ, ಡಿಸ್ಕೌಂಟು. ಆಗಲ್ಲ ಸ್ವಾಮಿ, ನನ್ನ ಕೈಲಿ 2 ಲಕ್ಷ ಕೇಳ್ತಾ ಇದ್ದೀರಿ, ಆಗಲ್ಲ ಅಂತ 20 ಲಕ್ಷ ಕೇಳ್ತಾ ಇದ್ದೀರಿ, 2 ಲಕ್ಷ ನಿಮ್ಮ ಸ್ಟಾಫ್ಗೆ ಕೊಡಬೇಕು ಅಂತ ಇದ್ದೀರಿ, 2 ಲಕ್ಷ ಅಂತಲೂ ಕೇಳಿದ್ದೀನಿ. ಆ ನಂತರ ಭೃಷ್ಟಾನ ಬೇಡ, ನನಗೆ ಗೃಹಲಕ್ಷ್ಮಿ ಕೊಡಿ ಅಂತ ತಂದ್ಬಿಟ್ಟು ಇಂಡೈರೆಕ್ಟಾಗಿ ಗೃಹಲಕ್ಷ್ಮಿ ಅಂತಂದರೆ ಮನೆಗೆ 2,000 ರೂಪಾಯಿ ಬರ್ತೈತೆ, 2,000 ರೂಪಾಯಿಗೆ 20 ಲಕ್ಷ ಕೊಡಿ ಅಂತ ಹೇಳ್ತಾರೆ. 20 ಅದೇ ಅವ್ರದ್ದು ಥರ್ಡ್ ಸ್ಲ್ಯಾಬ್ ಅಂತೆ. 20 ಲಕ್ಷ ಥರ್ಡ್ ಸ್ಲ್ಯಾಬು, ಅದೇ ಫೈನಲ್ಲು. ಆ 20 ಲಕ್ಷ ಡಿಮ್ಯಾಂಡ್ ಮಾಡಿದ್ರು, 20 ಲಕ್ಷ ಗೃಹಲಕ್ಷ್ಮಿ ಯೋಜನೆ ಕೇಳಿದ್ರು. ನಮ್ಮ ಸರ್ಕಾರದಿಂದ ಅಬಕಾರಿ ಇಲಾಖೆಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರಿಗೆ ಬೇಕು ಅವ್ರು ಮನೆಗಾರ 2,000 ರೂಪಾಯಿ ಹಾಕ್ಸಿ. ನಾವು ರೈತರುಗಳು ಕೊಡೋಕ್ಕಾಗಲ್ಲ. ಉದ್ಯಮ ಮಾಡೋದು ಹೆಂಗೆ ಸ್ವಾಮಿ ರೈತರುಗಳು? ಆಡಿಯೋ ರೆಕಾರ್ಡ್ ಮಾಡಿಕೊಂಡು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ, ದೂರು ಕೊಟ್ಟಿದ್ದೀನಿ, ಸಲ್ಲಿಸಿದ್ದೀನಿ. ಲೋಕಾಯುಕ್ತದಲ್ಲಿ FIR ಆಗಬೇಕು. ಲೋಕಾಯುಕ್ತ SP ಅವ್ರ ಗಮನಕ್ಕೂ ತಂದು ಎಲ್ಲ ಆಡಿಯೋ ವಿಡಿಯೋ ಎಲ್ಲನೂ ಪೆನ್ ಡ್ರೈವ್ ಮುಖಾಂತರ ಕೊಟ್ಟಿದ್ದೀನಿ. ಅವ್ರ ಮೇಲೆ ತನಿಖೆ ಆಗೋ ಗಂಟಲು ನಾನು ಹೋರಾಟ ಮಾಡ್ತೀನಿ. ಫಸ್ಟು ನಾನು ಆಡಿಯೋ ರೆಕಾರ್ಡ್ ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇಲ್ಲ. ಫಸ್ಟ್ ಟೈಮ್ ಹೋದಾಗ ಯಾಕ್ರಿ ಆಗ್ತಿರೋ ಅಪ್ಲಿಕೇಶನು, ಹೋಗಿ DC ಭೇಟಿ ಮಾಡಿರಿ ಅಂತ ತಂದ್ಬಿಟ್ಟು ಮಾತಾಡ್ತಾರೆ. ಬೇಸರ ಆಗಿ ಆ ನಂತರ ಸೆಕೆಂಡ್ ಡೇ ಹೋದಾಗ ಆಡಿಯೋ ರೆಕಾರ್ಡ್ ಮಾಡ್ಕೋದು. ನಾನು DC ಅವ್ರು ಭೇಟಿ ಮಾಡೋಕ್ಕೆ ಹೋದಾಗ್ಲೂ ಅಪ್ಲಿಕೇಶನ್ ಹಾಕ್ಬಿಟ್ಟು 3 ದಿನ ಆದ ನಂತರ ಹೋಗಿದ್ದೀನಿ. ಫಸ್ಟೇ ಹೋದಾಗ ಕಾಯಿಸ್ತಾರೆ, ಸಾರ್ವಜನಿಕರ ಕಾಯಿಸ್ತಾರೆ. ಡಿಮ್ಯಾಂಡ್ ಒಪ್ಪಿಲ್ಲ ಅಂತಂದರೆ ಕಾಯಬೇಕು ಅವ್ರ ಹತ್ರ. ಅರ್ಜಿ ರಿಜೆಕ್ಟೆಡು. ನಂದು 4 ಬಾರಿ ಆನ್ಲೈನಲ್ಲಿ ರಿಜೆಕ್ಟ್ ಆಗಿದೆ. ಮ್ಯಾನ್ಯುವಲಲ್ಲಿ ಏನು ತಪ್ಪಿಲ್ಲ, ಏನೂ ಇಲ್ಲ, ಎಲ್ಲ ಡಾಕ್ಯುಮೆಂಟು. ಲೋಕಾಯುಕ್ತ ತನಿಖೆ ಕೊಟ್ಟೇಟ್ಗೆ ಹಾಕಿರೋದು ಅರ್ಜಿ ರೇಂಜ್ ಇನ್ಸ್ಪೆಕ್ಟ್ರಿಂದ ಮೂವ್ ಆಗುತ್ತೆ. ಅದೇ ಅರ್ಜಿ ಹಿಂದೆ ಹಾಕಿರೋದು ನೀಲಿ ನಕ್ಷೆ ತಪ್ಪು ಅಂತ ತಂದ್ಬಿಟ್ಟು ರಿಜೆಕ್ಟು. ನೀಲಿ ನಕ್ಷೆಗೂ ಸ್ಥಳಕ್ಕೂ ಸರಿಯಿಲ್ಲ ಅಂತ. ಮೊನ್ನೆ ಬಂದಿದ್ರು ಸ್ಪಾಟ್ ಇನ್ಸ್ಪೆಕ್ಷನ್ಗೆ. ಕಂಪ್ಲೇಂಟ್ ಕೊಡೋದು ಗೊತ್ತಾದ ಇವರು ಏನೋ ಮಾಡ್ತಾರೆ ಅಂತ ಅಂದಾಗ ಬಂದಿದ್ದಾರೆ. ಸಡನ್ನಾಗಿ ನಾವು ಹೋಗಿ ಹೇಳಿದಾಗ ನಾವು 5 ಸತಿ ಆಗಿದೆ, 5 ಸತಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗಿದೆ, ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂತ ತಂದಾಗ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿರ್ತಾರೆ. ಮಾಡಿದ್ರೂ ಸ್ಥಳ ಪರಿಶೀಲನೆ ಮಾಡ್ದೇನೂ ಸ್ಥಳ ಪರಿಶೀಲಿಸಿ ಬ್ಲೂ ಪ್ರಿಂಟು ನಕ್ಷೆಗೂ ತಪ್ಪಿದೆ ಅಂತ ಬರೀತಾರೆ. ಸರ್ ಅವ್ರದ್ದು ಫಸ್ಟ್ ಲ್ಯಾಬು, ಸೆಕೆಂಡ್ ಸ್ಲ್ಯಾಬು, ಥರ್ಡ್ ಸ್ಲ್ಯಾಬು. ಫಸ್ಟ್ ಲ್ಯಾಬ್ ಅಂತಂದರೆ ಪೆನ್ಸಿಲಲ್ಲಿ 40, ಸೆಕೆಂಡ್ ಸ್ಲ್ಯಾಬು ಅಂತಂದರೆ 30, ಥರ್ಡ್ ಸ್ಲ್ಯಾಬ್ ಅಂದರೆ 20. ಆಡಿಯೋದಲ್ಲಿ 2 ಅಂತಂದರೆ ಗೃಹಲಕ್ಷ್ಮಿ ಯೋಜನೆ. ಅವರು ಗೃಹಲಕ್ಷ್ಮಿ ಯೋಜನೆ ಕೇಳ್ತಾರೆ. ಗೃಹಲಕ್ಷ್ಮಿ ಯೋಜನೆ ಅಂತಂದರೆ 2 ಅಂತಂದರೆ 20 ಲಕ್ಷ ಸರ್. ಅವರು ಫಸ್ಟ್ ಗೃಹಲಕ್ಷ್ಮಿ ಅಂತಂದರೆ 20 ಲಕ್ಷ ಅಂತಂದರೆ 20 ಲಕ್ಷ. ಕೋಡ್ ವರ್ಡ್ ಅವೆಲ್ಲ ಅವರು ಅಲ್ಲಿ ಓಪನ್ ಆಗಿ ಹೇಳಿದ್ದಾರೆ. ನಿಮ್ಮ ಮಾಧ್ಯಮ ಮಿತ್ರದವ್ರಿಗೆ ಆಡಿಯೋ ಕೊಟ್ಟಿದ್ದೀನಿ. ಅದರಲ್ಲಿ ಸ್ಟಾಫ್ಗಳಿಗೆ 1 ಲಕ್ಷ ಕೊಡಬೇಕಂತೆ. ನಾನು 1 ಲಕ್ಷನ ಅಂತ ಕೇಳ್ತೀನಿ, ಸೂಪರ್ಡೆಂಟ್ಗೆ 1 ಲಕ್ಷ ಕೊಡಬೇಕಂತೆ. 2 ಲಕ್ಷನ ಆಯಿತು, 2 ಲಕ್ಷ ಕೊಡ್ತೀನಿ ಸ್ವಾಮಿ ಅಂತ ತಂದ್ಬಿಟ್ಟು ನಾನು ಲೋಕಾಯುಕ್ತ ಗಮನಕ್ಕೆ ತಂದಿದ್ದೆ. ಟ್ರ್ಯಾಪ್ ಮಾಡಿಸುವ ಅಂತಂದರೆ ಅಮಾಯಕರು ಬಲಿ ಮಾಡ್ತಾರೆ ಇವರು. ಈಗ ಅಷ್ಟೊಂದೆಲ್ಲ ಬಿಸ್ನೆಸ್ ಅಂದರೆ ಲಂಚ ಕೊಟ್ಟು ಹಳ್ಳಿ ಕಡೆ ಬಿಸ್ನೆಸ್ ಮಾಡೋಕ್ಕಾಗಿಲ್ಲ. ಹಳ್ಳಿ ಕಡೆ ಲಂಚ ಕೊಟ್ಟು ಇಷ್ಟೆಲ್ಲ ಲಂಚ ಕೊಟ್ಟು ಬಿಸ್ನೆಸ್ ಮಾಡಬೇಕಾಗಿಲ್ಲ ಸರ್. ಬಿಸ್ನೆಸ್ ಆಗಲ್ಲ. ಯಾರಿದ್ದಾರೆ CL7 ಅನ್ನೋದು ಲೈಸೆನ್ಸ್ ತಗೋಕ್ಕೆ ಬರ್ತಾರೆ, ಅವ್ರ ಮನೆ ಮಠ ಮಾರ್ಕೋಬೇಕಾಗತ್ತೆ. ಇವತ್ತಿನ ಲಂಚ ಅವತಾರ ನೋಡಿದ್ರೆ ಅಕ್ರಮ ಮಾಡಬೇಕಾಗತ್ತೆ. ಅಕ್ರಮಕ್ಕೆ ಇವರೇ ದಾರಿ ಕೊಡ್ತಾ ಇದ್ದಾರೆ. ಈ ಲೀಗಲ್ ಇರೋರ್ಗೂ ಅಕ್ರಮ ಮಾಡಿ ಅಂತ ಇವರೇ ದಾರಿ ತೋರಿಸ್ಕೊಡ್ತಾ ಇದ್ದಾರೆ. ನಾನು ಇವ್ರಿಗೆ ಲಂಚ ಕೊಟ್ಬಿಟ್ಟು ನಾನು ಸಂಪಾದನೆ ಮಾಡೋದು ಹೆಂಗೆ ಸರ್? ಉಸ್ತುವಾರಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಉಸ್ತುವಾರಿ ಅಂದರೆ ಯಾರು, ಏನು ಸರ್? ಉಸ್ತುವಾರಿ ಅಂತಂದರೆ ಯಾರು ಅಂತ ಗೊತ್ತಿಲ್ಲ. ಅವ್ರು ಬಾಯಿ ಬಿಟ್ಟು ಹೇಳಲಿಲ್ಲ. ಅದು ಲಾಸ್ಟಲ್ಲಿ ಕೇಳ್ಕೊ ಹೋಗುವ ಅಂತ ತಂದ್ಬಿಟ್ಟು ನಾವು ಸುಮ್ಮನಿದ್ವು. ಅವ್ರ ಡಿಮ್ಯಾಂಡ್ ಗೃಹಲಕ್ಷ್ಮಿ 20 ಲಕ್ಷ ಅಂತಂದಾಗ ನಮ್ಮ ಬಜೆಟ್ ಇಲ್ಲ, ನಾವು ಏಕಾಏಕಿ ಎದ್ದು ಬರ್ತೀವಿ. ಸರ್ ನನಗಿನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ನ್ಯಾಯ ಸಿಗ್ಬೇಕು ಸರ್ ನನಗೆ ಇವ್ರ ಮೇಲೆ ಇಬ್ಬರ ಮೇಲೂ ತನಿಖೆ ಆಗಬೇಕು, FIR ಆಗಬೇಕು. ತನಿಖೆಯಾಗಿ FIR ಮಾಡಬೇಕು. ಇತ್ತೀಚೆಗೆ
ಅಬ್ಕಾರಿ ಸಚಿವರು ದುಡ್ಡು ವಸೂಲಿ ಮಾಡ್ತಾವ್ರೆ ಅನ್ನೋ ಒಂದು ಇದು ಬಂದಿತ್ತು. ಇದೆಲ್ಲ ನೋಡಿದ್ರೆ ಸತ್ಯ ಅನ್ಸುತ್ತಾ ಅಂತ. ಸರ್ ಸತ್ಯ, ನಾನೇ ಎಕ್ಸಾಂಪಲ್ ಇದ್ದೀನಿಲ್ಲ ಸರ್. ನಿಮ್ಗೆ ಆಡಿಯೋ ಮಿತ್ರಂ ಅವ್ರಿಗೆ ಆಡಿಯೋ ಕೊಟ್ಟಿದ್ದೀನಿ. ಒಬ್ಬ ರೇಂಜ್ ಇನ್ಸ್ಪೆಕ್ಟರ್ ದುಡ್ಡು ಕೊಡಲ್ಲ, ರಿಜೆಕ್ಟ್ ಮಾಡಿ 2 ಸತಿ ಅಂತ ಕಳಿಸ್ತಾರೆ. ಅಬ್ಕಾರಿ ಇಲಾಖೆಯಲ್ಲಿ ದುಡ್ಡಿಲ್ಲ ಅಂದ್ರೆ ಆಗಲ್ಲ. ದುಡ್ಡಿಲ್ಲ ಅಂದರೆ ಆಗಲ್ಲ ಸರ್. ಅಬ್ಕಾರಿ ಇಲಾಖೆ ಅದು ದುಡ್ಡಿಲ್ಲ ಅಂತಂದರೆ ಯಾವುದೋ ಒಂದು ಇಂಚು ಫೈಲು ಸುಧಾ ಮೂವ್ ಆಗಲ್ಲ.